ನಂದು ಮೈಸೂರು. ನಾವು ಮದುವೆಯಾಗಿ 24 ವರ್ಷ ಆಯಿತು. ಎಲ್ಲಿಗೆ ಮದುವೆ ಆಗ್ಕೊಟ್ಟಿದ್ದು? ನಮ್ಮದು ಸಕಲೇಶ್ಪುರ, ನಮ್ಮ ಮನೆಯವ್ರದ್ದು ಊರು. ಸಂಗೀತ್ ಸಾಗರ್. ಅವರು ಬೇಸಿಕಲಿ ಮ್ಯೂಸಿಕ್ ಡೈರೆಕ್ಟರು, ಆಮೇಲೆ ಫಿಲಿಮ್ ಡೈರೆಕ್ಷನ್ಗೆ ಸ್ಟಾರ್ಟ್ ಮಾಡಿದರು. ಆಮೇಲೆ ಮ್ಯೂಸಿಕ್ ಮಾಡ್ತಾ ಮಾಡ್ತಾ ಫಿಲಿಮ್ ಡೈರೆಕ್ಷನ್ನು ಮಾಡಿದ್ರು. ಈಗ ಅವ್ರು ಡೈರೆಕ್ಟರ್ ಆಗಿ ಮ್ಯೂಸಿಕ್ ಡೈರೆಕ್ಟರ್ ಆಗಿ ವರ್ಕ್ ಮಾಡ್ತಾಯಿದ್ರು. ಯಾವ ಫಿಲ್ಮ್ ಅದು ಮೇಡಮ್ ಈಗ ಮಾಡ್ತಾ ಇದ್ದಿದ್ದು? ಪಾತ್ರಧಾರಿ ಅಂತ. ಎಲ್ಲಿ ಶೂಟಿಂಗ್ ಮಾಡಿದ್ರು? ಶೃಂಗೇರಿ ಸರೌಂಡಿಂಗ್ ಅಂತ ಹೇಳಿದರು. ಬಟ್ ಸ್ಪಾಟ್ ಯಾವುದು ಅಂತ ಎಕ್ಸಾಕ್ಟಾಗಿ ಗೊತ್ತಿಲ್ಲ ನನಗೆ. ಇವಾಗ ಏನಾಗಿದೆ? ನಿನ್ನೆ ನಿಮಗೆ ಏನಂತ ಕಾಲ್ ಮಾಡಿದ್ರು, ಏನು ಹೇಳಿದ್ರು? ನಿನ್ನೆ ಒಂದು 3:30 ಅಷ್ಟೊತ್ತಿಗೆ ಹಿಂಗೆ ಸಾಗರ್ಗೆ ತುಂಬ ಬಾಯಲ್ಲಿ ಬ್ಲಡ್ ಬಂದಿದೆ, ತುಂಬ ಬೆಳ್ತೋಗ್ಬಿಟ್ಟಿದ್ದಾರೆ, ತುಂಬ ಸುಸ್ತಾಗ್ಬಿಟ್ಟಿದ್ದಾರೆ, ಕೈ ಕಾಲೆಲ್ಲ ನಡಕ್ತಾ ಇದೆ, ಅದಕ್ಕೆ ನಾವು ಕ್ಲಿನಿಕ್ಕಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಅಂದರು. ಆಮೇಲೆ ಮತ್ತೆ ಸರಿ ಅವ್ರ ಹತ್ರ ಮಾತಾಡ್ತೀನಿ ಅಂತಂದೆ. ಆಮೇಲೆ ಅವರು ಪಕ್ಕದ ಕ್ಲಿನಿಕ್ ಕರ್ಕೊಂಡು ಹೋಗಿದ್ರು ಅನಿಸುತ್ತೆ. ಅವರು ಡಾಕ್ಟ್ರೇ ನನ್ನ ಹತ್ರ ಮಾತಾಡಿದರು, ಅವ್ರಿಗೇನು ಪ್ರಾಬ್ಲಮ್ ಇದೆ ಅಂತ. ಅವ್ರಿಗೆ ಹಾರ್ಟ್ ಪ್ರಾಬ್ಲಮ್ ಇದೆ, BP ಶುಗರ್ ಇದೆ ಅಂತ ಹೇಳಿದೆ. ಅದಕ್ಕೆ ಅವರು ಅವ್ರದ್ದೇನಾದರೂ ಓಲ್ಡ್ ಡೀಟೇಲ್ಸ್ ಇದ್ದರೆ ಕಳಿಸ್ಕೊಡಿ ಅಂತಂದರು. ನಾನು ಎಲ್ಲ ಕೆಲಸಕ್ಕೆ ಹೋಗಿದ್ದೀನಿ ಅಂತಂದೆ. ಸರಿ, ಮನೆಗೆ ಹೋದ್ಮೇಲೆ ಕಳಿಸ್ಕೊಡಿ. ಆಮೇಲೆ ಮತ್ತೆ ಅವರೇ ಫೋನ್ ಮಾಡಿ, ಇಲ್ಲ ಇದು ಹಾರ್ಟ್ ಪ್ರಾಬ್ಲಮ್ ಇದೆ ಅನಿಸುತ್ತೆ, ಅದಕ್ಕೆ ನೀವು ಬೇರೆ ಕಡೆ ಕರ್ಕೊಂಡು ಹೋಗಿ ಅಂತ ಹೇಳಿದ್ರಂತೆ. ಅದಕ್ಕೆ ಅವರು ಈ ಹಾಸ್ಪಿಟ್ಲಿಗೆ ಕರ್ಕೊಂಬಂದಿದ್ದಾರೆ. ಸ್ಮಿತಾ ಸಾಗರ್. ಇಲ್ಲ, ಬಿಟ್ಟಿಲ್ಲ. ಬೆಳಗ್ಗೆ ನಾನು 5 ಗಂಟೆಯಿಂದ ರಿಕ್ವೆಸ್ಟ್ ಮಾಡ್ಕೊಂಡು ಇಲ್ಲೇ ಬಾಗಿಲ ಹತ್ರನೇ ಇನ್ನೂ ಇದ್ದೀನಿ, ಯಾರೂ ಬಿಟ್ಟಿಲ್ಲ. ಕೇಳ್ತಾನೆ ಇದ್ದೀನಿ, ಯಾರೂ ಬಿಟ್ಟಿಲ್ಲ. ನನಗೂ ಅವ್ರಿಗೂ ಒಂದು ಗೋಡೆ ಅಷ್ಟೇ ಅಂತರ, ಪಕ್ಕದಲ್ಲೇ ಇದ್ದೆ. ಇನ್ನೂ ನಾನು ನೋಡೇ ಇಲ್ಲ ಅವ್ರನ್ನ. ನಂದು ಮೈಸೂರು. ನಾವು ಮದುವೆಯಾಗಿ 24 ವರ್ಷ ಆಯಿತು. ಎಲ್ಲಿಗೆ ಮದುವೆ ಆಗ್ಕೊಟ್ಟಿದ್ದು? ನಮ್ಮದು ಸಕಲೇಶ್ಪುರ, ನಮ್ಮ ಮನೆಯವ್ರದ್ದು ಊರು. ಸಂಗೀತ್ ಸಾಗರ್. ಅವರು ಬೇಸಿಕಲಿ ಮ್ಯೂಸಿಕ್ ಡೈರೆಕ್ಟರು, ಆಮೇಲೆ ಫಿಲಿಮ್ ಡೈರೆಕ್ಷನ್ಗೆ ಸ್ಟಾರ್ಟ್ ಮಾಡಿದರು. ಆಮೇಲೆ ಮ್ಯೂಸಿಕ್ ಮಾಡ್ತಾ ಮಾಡ್ತಾ ಫಿಲಿಮ್ ಡೈರೆಕ್ಷನ್ನು ಮಾಡಿದ್ರು. ಈಗ ಅವ್ರು ಡೈರೆಕ್ಟರ್ ಆಗಿ ಮ್ಯೂಸಿಕ್ ಡೈರೆಕ್ಟರ್ ಆಗಿ ವರ್ಕ್ ಮಾಡ್ತಾಯಿದ್ರು. ಯಾವ ಫಿಲ್ಮ್ ಅದು ಮೇಡಮ್ ಈಗ ಮಾಡ್ತಾ ಇದ್ದಿದ್ದು? ಪಾತ್ರಧಾರಿ ಅಂತ. ಎಲ್ಲಿ ಶೂಟಿಂಗ್ ಮಾಡಿದ್ರು? ಶೃಂಗೇರಿ ಸರೌಂಡಿಂಗ್ ಅಂತ ಹೇಳಿದರು. ಬಟ್ ಸ್ಪಾಟ್ ಯಾವುದು ಅಂತ ಎಕ್ಸಾಕ್ಟಾಗಿ ಗೊತ್ತಿಲ್ಲ ನನಗೆ. ಇವಾಗ ಏನಾಗಿದೆ? ನಿನ್ನೆ ನಿಮಗೆ ಏನಂತ ಕಾಲ್ ಮಾಡಿದ್ರು, ಏನು ಹೇಳಿದ್ರು? ನಿನ್ನೆ ಒಂದು 3:30 ಅಷ್ಟೊತ್ತಿಗೆ ಹಿಂಗೆ ಸಾಗರ್ಗೆ ತುಂಬ ಬಾಯಲ್ಲಿ ಬ್ಲಡ್ ಬಂದಿದೆ, ತುಂಬ ಬೆಳ್ತೋಗ್ಬಿಟ್ಟಿದ್ದಾರೆ, ತುಂಬ ಸುಸ್ತಾಗ್ಬಿಟ್ಟಿದ್ದಾರೆ, ಕೈ ಕಾಲೆಲ್ಲ ನಡಕ್ತಾ ಇದೆ, ಅದಕ್ಕೆ ನಾವು ಕ್ಲಿನಿಕ್ಕಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಅಂದರು. ಆಮೇಲೆ ಮತ್ತೆ ಸರಿ ಅವ್ರ ಹತ್ರ ಮಾತಾಡ್ತೀನಿ ಅಂತಂದೆ. ಆಮೇಲೆ ಅವರು ಪಕ್ಕದ ಕ್ಲಿನಿಕ್ ಕರ್ಕೊಂಡು ಹೋಗಿದ್ರು ಅನಿಸುತ್ತೆ. ಅವರು ಡಾಕ್ಟ್ರೇ ನನ್ನ ಹತ್ರ ಮಾತಾಡಿದರು, ಅವ್ರಿಗೇನು ಪ್ರಾಬ್ಲಮ್ ಇದೆ ಅಂತ. ಅವ್ರಿಗೆ ಹಾರ್ಟ್ ಪ್ರಾಬ್ಲಮ್ ಇದೆ, BP ಶುಗರ್ ಇದೆ ಅಂತ ಹೇಳಿದೆ.